ಆಕಾಶವಾಣಿ ಕಾದಂಬರಿಗಾರ್ತಿ ಕವಯಿತ್ರಿ ಸವಿತಾ ನಾಗಭೂಷಣ್ ಅವರ ಸಾಹಿತ್ಯ ಚಟುವಟಿಕೆ ಕುರಿತು ವಿಶೇಷ ಸಂವಾದ. ಇವರೊಂದಿಗೆ ಭದ್ರಾವತಿ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ SR ಭಟ್. ಕೇಳುಗರೆ, ಕನ್ನಡ ಈ ಪದ ನಮಗೆ ಕಿವಿಗೆ ಇಂಪಾಗಿ ಕೇಳಿಸುವಂತಹ ಒಂದು ಪದ. ನಾವು ಯಾವುದೇ ಭಾಷೆಯಲ್ಲಿ ಓದಿದರೂ, ಯಾವುದೇ ಭಾಷೆಯಲ್ಲಿ ಕಲಿತರೂ, ಯಾವುದೇ ಭಾಷೆಯಲ್ಲಿ ಜೀವನವನ್ನು ಕಟ್ಟಿಕೊಂಡರೂ ಕೂಡ ನಮ್ಮ ಕರ್ನಾಟಕದ ರಾಜ್ಯ ಭಾಷೆ ಕನ್ನಡ ನಮಗೆ ಅತ್ಯಂತ ಇಂಪಾಗಿರುತ್ತೆ. ಇದಕ್ಕೆ ಉದಾಹರಣೆ ಅಂತಂದರೆ, ಮಾತೃಭಾಷೆ ಅಂದರೆ ಮನೆಯ ಭಾಷೆ ಕೊಂಕಣಿಯಾಗಿದ್ರೂ ಕೂಡ ಕನ್ನಡದಲ್ಲಿಯೇ ಅತ್ಯಂತ ಹೆಚ್ಚಿನ ಸಾಹಿತ್ಯಿಕ ಕೃಷಿಯನ್ನು ಮಾಡಿದಂತಹ ಸವಿತಾ ನಾಗಭೂಷಣ್ ಅವರೊಂದಿಗೆ ನಾವು ಹಿಂದಿನ ವಾರ ಮಾತುಕತೆಯನ್ನು ನಡೆಸ್ತಾ ಇದ್ದಿದ್ದು ನಿಮಗೆಲ್ಲ ಗೊತ್ತೇ ಇದೆ. ಚಿಕ್ಕಮಗಳೂರಿನಲ್ಲಿ ಹುಟ್ಟಿ ಶಿವಮೊಗ್ಗದಲ್ಲಿ ಬೆಳೆದು ರಾಜ್ಯದಾದ್ಯಂತ ದೇಶದಾದ್ಯಂತ ಕನ್ನಡ ಸಾಹಿತ್ಯದಲ್ಲಿ ಕೃಷಿ ಮಾಡಿದಂತಹ ಸವಿತಾ ನಾಗಭೂಷಣ್ ಅವರ ಬಾಲ್ಯದ ಕಥೆಗಳನ್ನು ನಾವು ಹಿಂದಿನ ವಾರ ಕೇಳಿದ್ವಿ. ಈ ವಾರ ನಿಮಗೆ ಅವರ ಸಾಹಿತ್ಯಿಕ ಜೀವನದ ಬಗ್ಗೆ ತಿಳಿಸ್ತೀವಿ ಅಂತ ಹೇಳಿದ್ವಿ. ಸವಿತಾ ನಾಗಭೂಷಣ್ ಅವರೇ, ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ. ನಮಸ್ಕಾರ ಸರ್. ಹಿಂದಿನ ವಾರದ ಕಾರ್ಯಕ್ರಮದಲ್ಲಿ ನಾವು ನಿಮ್ಮ ಪದವಿಯವರೆಗಿನ ಓದಿನ ಬಗ್ಗೆ ತಿಳಿಸ್ತಾನೆ ತಾವು ಹೇಗೆ ಸಾಹಿತ್ಯಿಕ ರಂಗದಲ್ಲಿ ಪಾದಾರ್ಪಣೆ ಮಾಡಿದ್ರಿ ಅನ್ನೋದನ್ನು ತಿಳಿಸ್ತಾ ಇದ್ವಿ. ಹಾಗೆಯೇ ತಮ್ಮ ಪತಿಯವರ ಬಗ್ಗೆನೂ ಕೂಡ ಒಂದಿಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ವಿ. ಈ ಸಾಹಿತ್ಯಿಕ ಜೀವನದಲ್ಲಿ ತಮ್ಮ ಪತಿಯವರ ಪಾತ್ರವೂ ಕೂಡ ಅಷ್ಟೇ ಪ್ರಮುಖ ಆಗಿತ್ತು ಅನ್ನೋದನ್ನು ತಾವು ಕೂಡ ಮೆಲುಕು ಹಾಕ್ತಾ ಇದ್ರಿ. ಈಗ ತಮ್ಮ ಸಾಹಿತ್ಯಿಕ ಕೃಷಿಯಲ್ಲಿ ಡಾಕ್ಟರ್ ನಾಗಭೂಷಣ್ ಅವರ ಪಾತ್ರದ ಬಗ್ಗೆ ಮಾತನಾಡ್ತಾನೆ ತಮ್ಮ ಒಂದು ಸಾಹಿತ್ಯಿಕ ಕೃಷಿಯ ಬಗ್ಗೆ ಇಂದು ಹೆಚ್ಚಿನ ಮಾತನ್ನು ಆಡೋಣ. ಇಲ್ಲ, ನನ್ನ ಬರವಣಿಗೆ ಒಂದು ಪಲ್ಲಟ ತಗೊಂಡಿದ್ದು ಅವರನ್ನು ಮದುವೆ ಆಗಿದ್ದೇನೆ, ಅದನ್ನು ಹೇಳಲೇಬೇಕು. ಯಾಕೆಂದರೆ ನನ್ನದು ಒಂದು ಸಣ್ಣ ಪ್ರಪಂಚ, ಪ್ರಕೃತಿಯ ಒಂದು ಪ್ರಪಂಚ ಅಷ್ಟೇ ಆಗಿತ್ತು. ಆದರೆ ಅವ್ರನ್ನ ಮದುವೆ ಆದಮೇಲೆ ಅವರು ಒಬ್ಬ ಸೋಷಿಯಲಿಸ್ಟ್ ಆಗಿದ್ದರು. ಹಾಗಾಗಿ ನಾನು ಬೇರೆನೇ ಪ್ರಪಂಚವನ್ನು ನೋಡಿದೆ. ಅವರ ಸ್ನೇಹಿತರ ಬಳಗನೇ ಬೇರೆ, ಆಮೇಲೆ ಅವರ ಮಾತುಕತೆನೇ ಬೇರೆ, ಅವರ ಒಡನಾಟನೇ ಬೇರೆ. ನನ್ನ ಪ್ರಪಂಚ ಒಂದು ಸಣ್ಣ ಒಂದು ಬಾವಿಯಲ್ಲಿ ಇದ್ದೆ ಅಂತ ಹೇಳ್ಬೋದು ನಾನು. ಅವರು ಒಂದು ನದಿಗೆ ಕರ್ಕೊಂಡು ಹೋದರು ಅಂತ ಹೇಳ್ಬೋದು. ಆ ನದಿ ಆಮೇಲೆ ಕೊನೆಗೆ ಸಮುದ್ರ ಸೇರುತ್ತೆ. ಅಂದರೆ ದೊಡ್ಡ ಒಂದು ವಿಸ್ತರಣೆ ಸಿಕ್ತು ನನ್ನ ಒಂದು ಪದ್ಯಕ್ಕೆ. ಒಂದು ಹೊಸ ಆಯಾಮನೇ ಸಿಕ್ತು. ಹೊಸ ಆಯಾಮ ಅವರ ಸಂಪರ್ಕದಿಂದ ನಿಮಗೆ ಸಿಕ್ಕದಾಗ್ಲೇನೆ ನಿಮ್ಮ ಕವನದ ದಿಕ್ಕನ್ನು ಬದಲಿಸಿದಂಥ ಇನ್ನೊಬ್ಬ ವ್ಯಕ್ತಿ ಅಂತಂದರೆ ಡಾಕ್ಟರ್ ಶಿವರುದ್ರಪ್ಪನವರು. ಹೌದು, ಅವರು ನಾನು ಮದುವೆಯಾಗ ಹೊಸರಲ್ಲಿ ಅವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿತ್ತು. ಅವಾಗ ಇಲ್ಲಿ ಅವರಿಗೆ ಅವರ ಸಂದರ್ಶನ ನಾಗಭೂಷಣ್ ಮಾಡಿದರು. ಮನೆಗೂ ಕರ್ಕೊಂಬಂದಿದ್ರು. ಫಸ್ಟ್ ಟೈಮ್ ಅವರನ್ನು ನಾನು ನೋಡಿದ್ದು. ಅದಾದಮೇಲೆ ಮತ್ತೆ ಅವರು ಮಂಗಳೂರಿಗೆ ಬಂದಿದ್ದರು. ಆವಾಗ ನಾನು ಒಂದು 4-5 ಸಣ್ಣ ಸಣ್ಣ ಪದ್ಯಗಳನ್ನು ಬರೆದು ನೋಟ್ಬುಕ್ಕಲ್ಲಿ ಇಟ್ಕೊಂಡಿದ್ದೆ. ಅವರಿಗೆ ಹೇಳಿದೆ, ನಾನು ಸಣ್ಣ ಪುಟ್ಟ, ಅವ್ರಿಗೆ ಗೊತ್ತಿತ್ತು ನೀವು ಬರೀತೀರಲ್ವಾ ಅಂತಂದರು. ಹೌದು ಸರ್, ಏನೋ ಒಂದು ಬರೆದಿದ್ದೀನಿ ಅಂತಂದೆ. ನೋಡಿ ಬನ್ನಿ ಓದಿ ಅಂತಂದರು. ಆಮೇಲೆ ಅದನ್ನೆಲ್ಲ ಚಿಕ್ಕ ಚಿಕ್ಕದು ನಾನು ಅಡ್ಡಡ್ಡ ಹೆಂಗೆ ಬರೆದಿದ್ದೆ, ಗಪದ್ಯದ ಥರ ಬರೆದು ಕೊಟ್ಟೆ. ಹೀಗೆ ಸಾಲುಗಳನ್ನು ಬರೆದಿದ್ದೀನಿ ಅಂತ ಅವ್ರು ಹೇಳಿ ಓದಿಬಿಟ್ಟು, ಇದು ಪದ್ಯನೇ ಅಮ್ಮ, ಇದನ್ನು ಸ್ವಲ್ಪ ಹಿಂಗೆ ಬರಿ ಅಂತ ಹೇಳಿದ್ರು. ಅಂದರೆ ಮೊದಲ ಬಾರಿಗೆ ಒಬ್ಬ ಹಿರಿಯ ಕವಿಯೊಬ್ಬರು, ಮತ್ತು ನಾನು ತುಂಬ ಅವರ ಹಾಡುಗಳನ್ನೆಲ್ಲ ಹಾಡ್ತಾ ಇದ್ದೆ. ಅವರ ಅಂದರೆ ನಾನು ಭಾವಗೀತೆಗಳನ್ನೆಲ್ಲ ಹಾಡ್ತಿದ್ದೆ ಅವಾಗ. ಅವರ ಎದೆ ತುಂಬಿ ಹಾಡಿದ್ದನು ಅದೆಲ್ಲ ತುಂಬ. ಆಮೇಲೆ ಮೊದಲನೇ ಫಸ್ಟ್ ಟೈಮ್ ಒಬ್ಬ ಹಿರಿಯ ಕವಿ ನನಗೆ ಇದು ಹೌದು ನೀನು ಬರೆದಿದ್ದ ಪದ್ಯ ಅಂತ ನನಗೆ ಹೇಳಿದ್ದು. ಅದು ನನಗೆ ನನ್ನ ಕಾವ್ಯಯಾನದ ಹಾದಿಯಲ್ಲಿ ತುಂಬ ಸಹಾಯ ಮಾಡಿತು. ಇದು ನಿಮ್ಮ ಸಾಹಿತ್ಯದ ಪ್ರಪಂಚಕ್ಕೆ ಪ್ರವೇಶವನ್ನು ಪಡೆದುಕೊಂಡಂತಹ ಒಂದಿಷ್ಟು ಪ್ರಸಂಗಗಳು ಸವಿತಾ ನಾಗಭೂಷಣ್ ಅವರೇ. ಇನ್ನು ನಿಜವಾದ ನಿಮ್ಮ ಪ್ರಪಂಚಕ್ಕೆ ಬರೋಣ. ತಾವು ಕವನವನ್ನು, ಅದರಲ್ಲೂ ವಿಶೇಷವಾಗಿ ಈ ಒಂದು ಕವಯಿತ್ರಿ ಅಂತಲೇ ಹೇಳ್ಕೊಂಡಿರೋದ್ರಿಂದ ಇದುವರೆಗೆ ತಾವು ಸುಮಾರು ಎಷ್ಟು ಕವನ ಸಂಕಲನಗಳನ್ನು ಬಿಡುಗಡೆ ಮಾಡಿದ್ದೀರಿ? ನಾನು ಒಂದು 400-450 ಪದ್ಯ ಬರೆದಿರ್ಬೋದು. ಒಂದು 9 ಕವನ ಸಂಕಲನ ಬಂದಿದೆ. ಅಂದ್ರೆ ಬರುತ್ತೇನೆ ಕೇಳು ಅಂತ 1987ರಲ್ಲೇನೆ ಪ್ರಪ್ರಥಮ ಕವನ ಸಂಕಲನ ಬಂತು ತಮ್ಮದು. ಹಾಗೇನೆ ಚಂದ್ರನನ್ನ ಕರೆ ಭೂಮಿಗೆ, ಮತ್ತೆ ಪುನಃ ನಿಮ್ಮ ಚಂದ್ರನ ಮೇಲಿನ ಆಕರ್ಷಣೆ ಇಲ್ಲಿಗೂ ಬಂದ್ಬಿಡ್ತು. ಹಾಗೇನೆ ಹೊಳೆ ಮಗಳು ಅಂತ ನೀವು 1996ರಲ್ಲಿ ಬರೆದ್ರಿ. ಆಕಾಶ ಮಲ್ಲಿಗೆ, ಅದರಲ್ಲಿ ಆಯ್ದ 100 ಕವನಗಳಿದೆ.
ಜಾತ್ರೆಯಲ್ಲಿ ಶಿವ, ಕಾಡಲ್ಲಿ ಹೂವುಗಳು, ಈವರೆಗಿನ ಕವನಗಳು, ದರ್ಶನ, ಹೀಗೆ ಭಾಳಷ್ಟು ಕವನಗಳು ಮತ್ತು ಕವನ ಸಂಕಲನಗಳು ಬರ್ತಾ ಹೋಯಿತು. ಅದು ಇಷ್ಟೆಲ್ಲ ಕವನ ಬಂತಲ್ಲ ಸವಿತಾ ನಾಗಭೂಷಣ್ ಅವರೇ, ಅದರಲ್ಲಿ ನಿಮಗೆ ಆಪ್ಯಾಯಮಾನವಾದಂಥ ಕವನ ಯಾವುದು? ಅದು ನಮ್ಗೆ ಹಂಗೆ ಹೇಳಕ್ಕೆ ಈಗ ನನಗೆ ನನ್ನ ಫಸ್ಟ್ ಕಲೆಕ್ಷನ್ನೇ ನನಗೆ ಬೆಸ್ಟ್ ಅಂತ ನನಗೆ ಅನಿಸೋದು. ಯಾಕೆಂದರೆ ನಾನು ಯಾವ ಬೇರೆಯ ಪ್ರಭಾವ ಇಲ್ಲದೆ ನನ್ನ ಒಳಗೆ ಏನು ನಿಜ ಮತ್ತು ಸಹಜವಾಗಿದೆಯೋ ಅದನ್ನು ನಾ ಬರುತ್ತೇನೆ ಕೇಳಿ ಅದರಲ್ಲಿ ಬರೆದಿದ್ದೀನಿ. ಆಮೇಲೆಲ್ಲ ಬೇರೆ ಬೇರೆ ಬೇಕಾದಷ್ಟು ಕವನಗಳನ್ನೆಲ್ಲ ಓದಿ ಅದೆಲ್ಲ ಬೇರೆ ಬೇರೆ ಇಂಪ್ರೆಷನ್ಸ್ ಬಂದಿರುತ್ತೆ. ಆದರೆ ಫಸ್ಟ್ ಕಲೆಕ್ಷನ್ ಯಾವಾಗಲೂ ತುಂಬ ಫ್ರೆಶ್ ಆಗಿರುತ್ತೆ ಮತ್ತು ಸಹಜವಾಗಿರುತ್ತೆ. ಅದು ಅಕ್ಷರ ಪ್ರಕಾಶನದಿಂದ ಬಂತು. ಕೆ ವಿ ಸುಬ್ಬಣ್ಣ ಒಂದು ಸತಿ ನಾನು ನಮ್ಮ ಮನೆಯವ್ರಿಗೆ ನಾಗಭೂಷಣ್ ಹೇಳ್ದೆ, ನಾನು ಒಂದು 30 ಪದ್ಯ ಆಗಿದೆ, ನನ್ನನ್ನು ತರಬೇಕಲ್ಲ ಅಂತ. ಅದಕ್ಕೆ ಆವಾಗ ಅಕ್ಷರ ಪ್ರಕಾಶನಕ್ಕೆ ತುಂಬ ಒಳ್ಳೆ ಹೆಸರಿತ್ತು. ನಾವು ಒಂದು ಸತಿ ಹೆಗ್ಗೋಡಿಗೆ ಹೋಗಿದ್ವಿ, ಅಲ್ಲಿ ಫಿಲಮ್ ಅಪ್ರಿಸಿಯೇಷನ್ ಕೋರ್ಸ್ಗೆ. ಅವಾಗ ನಾಗಭೂಷಣ್ ಹೇಳಿದ್ರು, ನೀನು ಪ್ರಿಂಟ್ ಆಗಬೇಕು ಅಂತಿದ್ರೆ ಅವರನ್ನು ಕೇಳು, ಅವರು ಆಯಿತು ಅಂದರೆ ಇರಲಿ, ಇಲ್ಲ ಅಂದರೆ ನೋಡೋಣ, ಬೇರೆ ನೆಲಮನೆ ಪ್ರಕಾಶನದಿಂದ ನಮ್ಮ ಸ್ನೇಹಿತರಿದ್ದಾರೆ ಅಲ್ಲಿಂದ ತರೋಣ, ನೀ ಶಿವಮೊಗ್ಗದಳ ಅಲ್ವಾ ಕೇಳು ಅಂತ ಅಂದರು. ನಾನು ಒಂದು ಮಾತು ಕೇಳಿದೆ ಸುಬ್ಬಣ್ಣ ಅವ್ರಿಗೆ, ತರ್ತೀರಾ ಸರ್ ಅಂತ. ಅದಕ್ಕೆ ನೀವು ನಮ್ಮ ಜಿಲ್ಲೆಯವರಲ್ವಾ ತರೋಣ ಅಂತ ಅಷ್ಟೇ. ಅವರು ಪಾಪ ಬೇರೆ ಏನೂ ಹೇಳಿಲ್ಲ. ನಾನು ಅವಾಗ ಇನ್ನೂ ಆಗತಾನೆ ಉದಯೋನ್ಮುಖ ಕವಯಿತ್ರಿ, ಎಲ್ಲೋ 1-2 ಓದಿರ್ಬೋದು ಅಷ್ಟೇ. ಒಂದು ಆ ಥರ ಒಂದು ಪ್ರೀತಿ ಇತ್ತವ್ರಿಗೆ ನಮ್ಮ ಜಿಲ್ಲೆಯವ್ರನ್ನು ಪ್ರೋತ್ಸಾಹ ಮಾಡಬೇಕು ಅಂತ. ಹಾಗಾಗಿ ನನ್ನ ಕಲೆಕ್ಷನ್ ಬಂತು. ನನ್ನ ಕಲೆಕ್ಷನ್ ಜೊತೆಗೆ ಅವಾಗ BR ಲಕ್ಷ್ಮಣರಾವ್ದು ಕಲೆಕ್ಷನ್ ಬಂದಿದ್ದು, ಅಕ್ಷರ ಅವ್ರದ್ದು ಒಂದು ಬಂತು, ಹದಿಹರಿಯದ ಹಾಡುಗಳಂತ, ಒಟ್ಟಿಗೆ 3 ಬಂದಿದ್ದು ನೆನಪಿದೆ ನನಗೆ. ಆಮೇಲೆ ಹೊಸ ಮನುಷ್ಯ ಏನಿದು? ಇದು ಹೊಸ ಮನುಷ್ಯ ನಮ್ಮ ಮನೆಯವ್ರದ್ದು ಪತ್ರಿಕೆ. ಅದು ಹೊಸ ಮನುಷ್ಯ ಅವರು ಲೋಹಿಯಾ ಅವರು ಮ್ಯಾನ್ಕೈಂಡ್ ಅಂತ ತರ್ತಾಯಿದ್ರು. ಅದೇ ರೀತಿ ಅವರು ಆಕಾಶವಾಣಿಯಿಂದ ಸ್ವಯಂ ನಿವೃತ್ತಿ ಪಡೆದು ಹೊಸ ಮನುಷ್ಯವನ್ನು ಒಂದು 10-11 ವರ್ಷ ತಂದರು. ಹಾಗೇನೆ ಹೊಸ ಮನುಷ್ಯದಲ್ಲಿ ತಮ್ಮ ಸಾತು ಇರಬೇಕು. ನಾನು ಕೂಡ VR ತಗೊಂಡಿದ್ದೆ, ಹಂಗಾಗಿ ನಾವು ಒಟ್ಟಿಗೆ ಅದನ್ನು ಕೆಲಸ ಮಾಡಿದ್ವಿ. ಅವರು ಏನಿದ್ರು ಸಾಫ್ಟ್ವೇರ್, ನಂದೇನಿದ್ರು ಹಾರ್ಡ್ವೇರು. ಅದನ್ನು ಪೋಸ್ಟ್ ಮಾಡೋದು, ಬಂಡ್ಲು ಕಟ್ಟೋದು, ಆಮೇಲೆ ಅವ್ರ ಲೇಖಕರಿಗೆ ಫೋನ್ ಮಾಡೋದು, ಪ್ರೂಫ್ ನೋಡೋದು, ಇಂಥವೆಲ್ಲ ನಂದು. ಆದರೆ ಕಾವ್ಯಕ್ಕೆ ಒಂದು ಪುಟ ಇರ್ತಿತ್ತು ಅದರಲ್ಲಿ. ನಾನು ಹೇಳ್ತಿದ್ದೆ, ಆ ಪುಟ ನನಗೆ ಕೊಡಬೇಕು ನೀವು ಅಂತ. ನಾನು ಕವಿತೆಗಳನ್ನು ಆರಿಸ್ತೀನಿ ಅಥವಾ ನಾನು ಇಷ್ಟಪಟ್ಟದನ್ನು ಹಾಕ್ತೀನಿ ಅಂತ. ಆಯಿತು ಇರಲಿ, ನಿಂಗೊಂದು ಪುಟ, ಇಷ್ಟು ಕೆಲಸ ಮಾಡ್ತೀಯಲ್ಲ, ನಿಂಗೊಂದು ಪುಟ ಇರಲಿ ಅಂತ ಕೊಟ್ಟರು. ಬೇರೆದು ಯಾವುದು ಕೊಟ್ಟಿರ್ತಿರ್ಲಿಲ್ಲ. ಕಥೆನೂ ಅವರೇ ನೋಡ್ತಿದ್ರು. ಕಾವ್ಯದ ಮಾತ್ರ ನಾನು ಅದ್ರಲ್ಲಿ ಸೆಲೆಕ್ಟ್ ಮಾಡಿ 2-3 ಪದ್ಯ ಹಾಕ್ತಿದ್ದೆ. ನಮ್ಗೆ ಅದನ್ನು ಹೇಳಲೇ ಇಲ್ಲ, ತಮ್ಮ ಇಷ್ಟವಾದ ಕವನ ಏನು ಅಂತ. ನನಗೆ ಈ ಜಾತ್ರೆಯಲ್ಲಿ ಶಿವ ಅನ್ನೋ ಪದ್ಯ ಇರ್ಬೋದು, ಕನಕ ಮತ್ತು ಕೃಷ್ಣ ಅಂತ ಇರೋ ಪದ್ಯ ಇರ್ಬೋದು, ಅದನ್ನು ತುಂಬ ಜನ ಇಷ್ಟಪಟ್ಟಿದ್ದಾರೆ. ನಾನು ಫಸ್ಟ್ ಟೈಮು ಅದನ್ನು ಓದಿದಾಗಲೂ ಮತ್ತೆ ಮತ್ತೆ ಜನ ಅದನ್ನು ಇಷ್ಟಪಟ್ಟಿದ್ದಾರೆ ಮತ್ತು ಈಗಲೂ ನೆನಪಿಟ್ಕೊಂಡಿದ್ದಾರೆ. ಒಬ್ಬ ಕವಿ 1000 ಪದ್ಯ ಬರೆದ್ರು ಯಾವುದೋ ಕೆಲವು ಸತಿ ಒಂದೇ ಒಂದು ಪದ್ಯದಿಂದ ಅವರನ್ನು ನೆನಪು ಮಾಡ್ಕೊಳ್ಳೋಂಗಾಗತ್ತೆ. ಹಾಗಾಗಿ ಜಾತ್ರೆಯಲ್ಲಿ ಶಿವ ನಂದು ಭಾರಿ ಪ್ರಸಿದ್ಧವಾದ ಕವನ, ಅಥವಾ ಕನಕ ಕೃಷ್ಣ. ಆದರೆ ನನಗೆ ಆ ಪದ್ಯ ಅಷ್ಟು ಇಷ್ಟ ಇಲ್ಲ. ನಾನು ಇತ್ತೀಚೆಗೆ ಬರೆದ ಅಯ್ಯೋ ಶಿವನೇ ಅಂತ ಒಂದು ಪದ್ಯ ಇದೆ. ಅಂದರೆ ಈ ಸರಕು ಪ್ರಪಂಚದಲ್ಲಿ ನನ್ನದು ಕಾವ್ಯ ಪ್ರಪಂಚ, ಅದಕ್ಕೆ ವಿರುದ್ಧವಾಗಿ ಈಗ ಒಂದು ದೊಡ್ಡ ಸರಕಿನ ಪ್ರಪಂಚ ಎದುರಿಗೆ ನಿಂತಿದೆ. ನನಗೆ ಅನಿಸೋದು, ನಾಗಭೂಷಣ್ ತುಂಬ ಗಾಂಧಿ ಬಗ್ಗೆ ವರ್ಕ್ಶಾಪ್ ಎಲ್ಲ ಮಾಡ್ತಿದ್ರು. ಗಾಂಧಿ, ಲೋಹಿಯಾ, ಅಂಬೇಡ್ಕರ್ ಇದ್ರ ಬಗ್ಗೆ ಎಲ್ಲ, ಬುದ್ಧ, ಹೀಗೆಲ್ಲ ವರ್ಕ್ಶಾಪ್ ಮಾಡ್ತಾಯಿದ್ರು. ಅವಾಗ ನಾನು ಹೇಳ್ತಿದ್ದೆ, ನೋಡಿ ನೀವು ತುಂಬ ಗಾಂಧಿ ಬಗ್ಗೆ ವರ್ಕ್ಶಾಪ್ ಮಾಡಿದ್ರು, ಆದರೆ ನಾನು ಒಂದು ಬರೆದಿದ್ದೀನಿ ಗಾಂಧಿ ಬಗ್ಗೆ ಪದ್ಯ ಅಂತ. ಅದೇ ನಾನು ಅಯ್ಯೋ ಶಿವನೇ ಅಂತಂದರೆ, ಈ ಸರಕಿನ ಪ್ರಪಂಚ ಹೆಂಗೆ ನಮ್ಮ ಇಡೀ ಮನುಷ್ಯತ್ವವನ್ನೇ ನಾಶ ಮಾಡಿಬಿಟ್ಟಿದೆ ಅಂತ ನಾವು ಅದಕ್ಕೆ ತೆತ್ಕೊಂಡ್ಬಿಟ್ಟಿದ್ದೀವಿ. 100 ವಸ್ತುಗಳನ್ನು ನಾವು, ನಮ್ಮ ಸಂಗ್ರಹ ಒಂದು ಬುದ್ಧಿ ಇದೆಯಲ್ಲ, ಇಡೀ ಜಗತ್ತನ್ನೇ ನಮ್ಮ ಮನೇಲಿ ಇಟ್ಕೋಬೇಕು ಅಂತ ನಾವು ಯೋಚನೆ ಮಾಡ್ತಾಯಿದ್ದೀವಿ. ಆ ಒಂದು ಬರೆದಿದ್ದೇನೆ ಸರಕಿನ ಪ್ರಪಂಚ. ಅದು ಪದ್ಯ ಅಂತಲೇ ಹೇಳೋದಿಲ್ಲ ನಾನು, ಕಾವ್ಯ ನಿವೇದನೆ ಅಂತ ಹೇಳಲ್ಲ, ಕಾವ್ಯ ವೇದನೆ ಅಂತ ಹೇಳ್ತೀನಿ. ಆ ಪದ್ಯ ನನಗೆ ಇಷ್ಟ ಮತ್ತು ನಾನು ಅವಾಗ ಅದನ್ನು ಓದ್ತಾ ಇರ್ತೀನಿ. ಈಗ ನಾವು 1986 ನಿಮ್ಮ ಮೊದಲನೇ ಕವನ ಯಾವುದು ಅಂತ ನೋಡ್ಬೋಣ.
ಮೊದಲನೇದು ಅದು ಪುಟ್ಟದು ಸರ್, 82ನೇ ಇಸ್ವಿಲಿ ಬರೆದದ್ದು. ಪ್ರವಾಹದ ಜೊತೆ ಎಲ್ಲವೂ ಕೊಚ್ಚಿಕೊಂಡು ಹೋಯಿತೆಂದರೆ ತಪ್ಪಾದೀತು. ನನ್ನ ಕನಸುಗಳಿನ್ನೂ ಹಸಿ ಹಸಿಯಾಗಿವೆ, ಸೂರಿನಡಿ ಬಿದ್ದಿರುವ ಪಿತಿ ಪಿತಿ ಮಣ್ಣಿನಲ್ಲಿ. ಇದು ನಮ್ಮ ಆರಂಭದ್ದು ಮಣ್ಣಿನಲ್ಲಿ ಶುರುವಾಯಿತು. ಹೌದು, ಆ 4 ಸಾಲಿನ ಚುಟುಕನ್ನ ಆ ಪುರವಣಿಯಲ್ಲಿ ಫ್ರಂಟ್ ಪೇಜಲ್ಲಿ ಹಾಕಿದ್ರು. ಅದು ಒಂದು ನನ್ನ ಒಂದು ಅವರ ಪ್ರೋತ್ಸಾಹ ಕೂಡ ನನಗೆ ಮುನ್ನಡೆಯಕ್ಕೆ ಸಾಧ್ಯ ಆಯಿತು ಅಂತ ಹೇಳ್ಬೋದು. ಅಂದರೆ ತುಂಬ ಜನ ಅಯ್ಯೋ ಬಂದಿದೆ ಅಂತ, ನಮಗೆ ಅಯ್ಯೋ ಎಷ್ಟು ಜನ, ಲಕ್ಷಾಂತರ ಜನ ಪದ್ಯ. ಅವೆಲ್ಲ ಒಂದು ಆರಂಭದ ದಿವಸದ ಒಂದು ಭ್ರಮೆಗಳು ಎಲ್ಲ ಇರ್ತಾವಲ್ಲ, ಹೌದು, ಅವಿದ್ವು. ಈಗ ಅವೆಲ್ಲ ಕಳೆದು ಹೋಗಿವೆ. ಪತಿಯವರ ಬಗ್ಗೆ ಮಾತನಾಡ್ತಿರ್ಬೇಕಿದ್ರೆ ಅವರು ಸೋಷಿಯಲಿಸ್ಟು ಅಂತಂದ್ರೆ, ತಮ್ಮ ಬಗ್ಗೆನೂ ಕೂಡ ಒಂದು ಥರದಲ್ಲಿ ಸ್ತ್ರೀವಾದಿ ಅಂತ ಹೇಳ್ಬಿಡ್ತಾರಲ್ಲ, ಇದು ಹೇಗೆ ಇದು? ಅದು ನಾನು ಸ್ತ್ರೀಲೋಕ ಅಂತ ಒಂದು ಕಾದಂಬರಿ ಬರೆದೆ. ಒಂದು ಸ್ತ್ರೀವಾದಿ ವರ್ಕ್ಶಾಪಿಗೆ ಹೋಗಿದ್ದೆ ನಾನು. ಅಲ್ಲಿ ಮಾತುಕತೆ ಎಲ್ಲ ನಡೀತಾ ಇತ್ತು, ತುಂಬ ಜನ ಅದರಲ್ಲಿ ಭಾಗವಹಿಸಿದ್ರು. ಅದು ನನಗೆ ಪ್ರೇರಣೆ ಆಯಿತು. ನಾನು ನನ್ನ ಸ್ತ್ರೀಲೋಕದಲ್ಲಿ ಅಲ್ಲಿ ಮಾತುಕತೆ ನಡೀತಿರ್ಬೇಕಾದ್ರೆ ಅನಿಸ್ತಿತ್ತು, ನಮ್ಮಲ್ಲೂ ಇದು ಮೊದಲಿಂದನೂ ಇದೆ ಅಲ್ವಾ ಅಂತ. ನಮ್ಮ ಕೊಂಕಣಿಗರದ್ದು ಮಾತೃ ಪ್ರಧಾನ ಕುಟುಂಬ, ಹಂಗಾಗಿ ನಮ್ಮಲ್ಲಿ ಮಹಿಳೆಯರೇ ಸ್ಟ್ರಾಂಗ್ ಎಲ್ಲ ಕಡೆ. ಹಾಗಾಗಿ ನನಗೆ ವೀಕ್ ಅಂತ ಅಕ್ಸೆಪ್ಟ್ ಮಾಡ್ಕೊಳಕ್ ಆಗ್ತಾನೆ ಇರಲಿಲ್ಲ. ನಮ್ಮನೇಲಿ ಎಲ್ಲ ಕಡೆನೂ ಅಷ್ಟೇ, ಈ ಹೋಟ್ಲು ಬಿಸ್ನೆಸ್ ಎಲ್ಲ ಜಾಸ್ತಿ ನಮ್ಮ ಕಡೆ. ನಾ ಬಾಲ್ಯದಲ್ಲಿ ಏನು ನೋಡಿದ್ದು ಅಂದರೆ, ಗಲ್ಲದ ಮೇಲೆ ಮಹಿಳೆಯರು ಕೂತಾ ಇರ್ತಾರೆ, ದುಡ್ಡು ಗಿಡ್ಡು ಎಲ್ಲ ಎಣಸೋದು ಹಾಕೋದು ಅವರು, ಒಳಗೆ ದೋಸೆ ಮಾಡೋದು ತಂದ್ಕೊಡೋದು ಎಲ್ಲ ಗಂಡಸರು. ಈ ಪ್ರಪಂಚ ನೋಡಿದೆ. ಆಮೇಲೆ ಮಹಿಳೆಯರದೇ ಅಂತಿಮ ವರ್ಡ್ ನಮ್ಮಲ್ಲಿ, ಅವ್ರ ಮಾತೆ ಆ ಥರ ಇತ್ತು. ನಾವೇನು ಕೇಳ್ಬೇಕಾದ್ರೂ ನಮ್ಮ ತಾಯಿ ಮೂಲಕ ತಂದೆಗೆ ಹೋಗ್ಬೇಕು. ಹಾಗಾಗಿ ನಾನು ಏನು ಬಾಲ್ಯದಲ್ಲಿ ಕಂಡಿದ್ದೆ ಅದನ್ನು ನಾನು ನನ್ನ ಕಾದಂಬರಿಯಲ್ಲಿ ತರಲಿಕ್ಕೆ ಇಷ್ಟಪಟ್ಟೆ. ಆಮೇಲೆ ಎಲ್ಲ ಪಾತ್ರಗಳು ಮಹಿಳೆಯರದೇ. ಅದರಲ್ಲಿ ಗಂಡಸರು ಏನಿದ್ರು ಹೆಂಗಸರ ಬಾಯಲ್ಲಿ ಬರ್ಬೇಕಷ್ಟೇ, ಮಾತುಕತೆಯಲ್ಲಿ ಬರ್ತಾರೆ ವಿನ ಅವರು ಡೈರೆಕ್ಟಾಗಿ ಬರೋದಿಲ್ಲ, ಸಂಭಾಷಣೆ ರೂಪದಲ್ಲಿದೆ. ಅದು ನಾನೇನು ನೋಡಿದ್ದೆ ನನ್ನ ಬಾಲ್ಯದ ಪ್ರಪಂಚ, ನಾನು ಅದನ್ನು ಆದಷ್ಟು ಅದನ್ನು ಹಾಗೆ ತರಲಿಕ್ಕೆ ಅದನ್ನು ಪ್ರಯತ್ನ ಮಾಡಿ. ಅದು ಒಂದು ಸ್ತ್ರೀವಾದಿ ಕಾದಂಬರಿನೇ ಆಗಿದೆ. ಅದು ಇರೋದೇ ಅದು. ಒಂದು ಕುತೂಹಲಕ್ಕೆ ಕೇಳ್ತೇನೆ, ಮಹಿಳಾ ಪ್ರಾಧಾನ್ಯತೆ ಅಂತ ಅಂದ್ಬಿಟ್ರೆ ತಮ್ಮನೇಲಿ ಏನಿತ್ತು? ಅದು ನೋಡಿ ನಮಗೆ ಅದು ರಕ್ತದಲ್ಲಿ ಆ ಗುಣ ಬಂದ್ಬಿಡುತ್ತೆ. ನಮ್ಮ ನಾಗಭೂಷಣ್ ಯಾವಾಗ ಹೇಳ್ತಿದ್ರು, ನಿನ್ನ ನಿರ್ಧಾರಗಳನ್ನು ನೀನೇ ತಗೋತೀಯ, ನನಗೆ ಕೇಳಲ್ಲ ಅಂತಿದ್ರು. ಅವರು ಎಲ್ಲದಕ್ಕೂ ಹಿಂಗೆ ಮಾಡೋಣ ಹಂಗೆ ಮಾಡೋಣ ಅಂತ ಕೇಳ್ತಿದ್ರು. ನಾನು ಹಂಗಲ್ಲ, ನಾನೇ ನಿರ್ಧಾರ ತೊಗೊಂಡ್ಬಿಡ್ತಿದ್ದೆ. ಅದಕ್ಕೆ ಯಾಕೆ ಹಿಂಗೆ ಅಂತಂದ್ರೆ ನಾನು ಅವಾಗ ಅವ್ರಿಗೆ ಹೇಳ್ತೇನೆ, ನೋಡ್ರಿ ನಿಮ್ಮನ್ನು ಮದುವೆ ಆಗೋ ನಿರ್ಧಾರ ಕೂಡ ನಾನೇ ತಗೊಂಡಿದ್ದು ಅಂತ ಹೇಳಿದೆ. ಹಾಗೆ ಸಮಾಧಾನ ಮಾಡ್ತಿದ್ದೆ. ಬೇರೆಯವ್ರು ಕೇಳಿದರೆ ಇದು ಆಗ್ತಿರ್ಲಿಲ್ಲ ನೋಡಿ, ನಾನೇ ತಗೊಂಡಿದ್ದಕ್ಕೆ ಅದಾಯಿತು. ತುಂಬ ದೊಡ್ಡ ನಿರ್ಧಾರ ಆದರೆ ನಿಮ್ಮನ್ನು ಕೇಳ್ತೀನಿ ನಾನು. ಸಣ್ಣ ಪುಟ್ಟದ್ದು ಯಾವುದೋ ಒಂದು ಯಾರಿಗೋ ಏನೋ ಕೊಡೋ ಅಂಥದ್ದು ಮಾಡೋ ಅಂಥದ್ದು ಅದು ನೀವು ಖಂಡಿತ ಬೇಡ ಅನ್ನೋದೇ ಇಲ್ಲ ಅಂತ ನಂಗೆ ಗೊತ್ತು, ಅದಕ್ಕೆ ನಾನು ತಗೊಳ್ತೀನಿ ಅಂತ ಹೇಳ್ತೀನಿ. ತೋಲಕ್ಕಾಗಿ ನಿಮ್ಮ ಹತ್ರ ಕೇಳಿದ್ರು ಕೂಡ ಡಾಕ್ಟರ್ ನಾಗಭೂಷಣ್ ಅಂತಂದರೆ ಕಚೇರಿಯ ಕೆಲಸದಲ್ಲಿ ಒಂದು ರೀತಿಯಲ್ಲಿ ಟೆರರ್ ಅವರು. ಹಾಗಿದ್ರೆ ಮನೆಯಲ್ಲಿ ಇಲ್ಲಿನೇ ಆಗಿದ್ರು? ಇಲ್ಲ, ಅವರು ಎಷ್ಟು ನಿಷ್ಠುರವಾದ ಮಾತುಕತೆ ಎಲ್ಲ ಸರಿ, ಆದರೆ ಅವ್ರಿಗಿಂತ ನಾನೇ ನಿಷ್ಠುರಿ ಅಂತ ಹೇಳ್ಬೋದು. ಹೃದಯದಲ್ಲಿ ತುಂಬ ಮೃದು, ನಾನೇ ಕಠಿಣ ವ್ಯಕ್ತಿ ಅಂತ ಹೇಳ್ಬೋದು ಆ ಲೆಕ್ಕದಲ್ಲಿ. ನಿಮ್ದು ಈಗ ಒಂದು ಕವನ ಸಂಕಲನಗಳು ಸುಮಾರು 2023ರಲ್ಲಿ ಬಂದಿದ್ದು ಕೊನೆಯದು. ಇದು ದಿನದ ಪ್ರಾರ್ಥನೆ ಅಂತ 23ರಲ್ಲಿ ಬಂದಿದೆ. ಕಾದಂಬರಿ ಸ್ತ್ರೀಲೋಕ ಅಂತ ಬರ್ತೀರಿ, ಅದರ ಒಂದು ಅನುಭವವನ್ನು ಕೂಡ ಹೇಳಿದ್ರಿ. ಈ ಒಂದು ಕವನ ಪ್ರಕಾರದಿಂದ ಕಾದಂಬರಿ ಪ್ರಕಾರಕ್ಕೆ ಹೇಗೆ ಬಂದ್ರಿ? ಅಲ್ಲ, ನಾನು ಒಂದೇ ಕಾದಂಬರಿ ಅದನ್ನು ಬರೆದಿದ್ದು. ನಾನು ಪ್ರಧಾನವಾಗಿ ಕವಿನೇ. ನನಗೆ ಎಲಾಬ್ರೇಟ್ ಆಗಿ ಬರೆಯೋಕ್ಕೆ ಕಷ್ಟ ನನಗೆ. ಅದಕ್ಕೆ ಸಂಭಾಷಣೆ ರೂಪದಲ್ಲೇ ಬರೆದಿದ್ದು ನಾನು. ಅದನ್ನು 1996 ಬರೆದಿದ್ದು ನಾನು. ಆನಂತರ ತೀರಾ ಇತ್ತೀಚೆಗೆ ಸಣ್ಣ ಕಥೆಗಳ ಒಂದು ಸಂಕಲನ ತಂದಿನಿ, ಅಜ್ಜಿ ಕರೆದ ಹಾಗಾಯಿತು ಅಂತ. ಈಗ ಎಲ್ಲವನ್ನೂ ಕಾವ್ಯದಲ್ಲಿ ಹೇಳಕ್ಕಾಗೋದಿಲ್ಲ. ಅದಕ್ಕೆ ನನಗೆ ಆದರೆ ಅದು ತೀವ್ರವಾದ ಒಂದು ಭಾವನೆಗಳು ಇರ್ತವೆ. ಅದಕ್ಕೆ ಕಾವ್ಯನೇ ಒಳ್ಳೆಯದು ಅಂತ ಅಂದ್ಕೊಂಡ್ರು
ಎಲ್ಲವನ್ನು ಹೇಳಕ್ಕಾಗೋದಿಲ್ಲ. ಹೌದು ಹೌದು. ಅದಕ್ಕೆ ನಾನು ಅದನ್ನ ಸಣ್ಣ ಸಣ್ಣ ಕತೆಗಳನ್ನಾಗಿ ನಾನು ಅದನ್ನ ಬರ್ದೆ. ನನಗೆ ಕತೆಗಾರ್ತಿ ಆಗ್ಬೇಕಂತ ಇಷ್ಟಪಟ್ಟಿದ್ದು, ಆದ್ರೆ ನಾನು ಸುಧಾ ಮತ್ತೆ ಪ್ರಜಾವಾಣಿಗೆಲ್ಲ ಕತೆ ಕಳಿಸಿದಾಗ ಅವೆಲ್ಲ ವಾಪಸ್ ಬಂದ್ವು ಅವಾಗ ಆರಂಭದಲ್ಲಿ. ಆವಾಗಲೇ ನಾವು ಸೆಲೆಕ್ಟ್ ಆಗ್ಬಿಟ್ಟಿದ್ರೆ ಇಲ್ಲಿ ನಾವು ಕವಿಯತ್ರಿಯನ್ನ ಕಳೆದುಕೊಂಡು ಕತೆಗಾರ್ತಿ ಆಗ್ಬಿಡ್ತಿದ್ರೇನೋ. ಅದು ವಾಪಸ್ ಬಂದಿದ್ದಕ್ಕೆ ಆಮೇಲೆ ನಾನು ಕವಿತೆ ಕಳಿಸಿದಾಗ ಪ್ರಕಟ ಆಗ್ತಿತ್ತು. ಹಾಗೆ ನಾನು ಕವಿಯತ್ರಿ ಆದಿದ್ದು. ಕವಿಯತ್ರಿ ಆಯಿತು, ಕಾದಂಬರಿ ಆಯಿತು, ಕತೆಗಾರ್ತಿಗಳಾದ್ರಿ, ಲೇಖನಗಳನ್ನು ಕೂಡ ಬರೆಯೋದಕ್ಕೆ ಪ್ರಾರಂಭ ಮಾಡಿಬಿಟ್ರೆ? ಅದು ವಿರಳವಾಗಿ ಪತ್ರಿಕೆಯವರು ಅಲ್ಲಿ ಇಲ್ಲಿ ಕೇಳಿದಾಗ, ಆಮೇಲೆ ಏನಾದರೂ ವಿಚಾರಗಳ ಬಗ್ಗೆ ನಂಗೆ ತೀವ್ರವಾಗಿ ಹೇಳಬೇಕು ಅನಿಸಿದಾಗ ನಾನು ಹೀಗೆ ಬರೆದಿದ್ದೇನೆ. ಆಮೇಲೆ ಹೊಸ ಮನುಷ್ಯದಲ್ಲಿ ಕೆಲವು ಹಿಂಗೆ ಪ್ರಶ್ನೋತ್ತರಗಳು ಹೀಗೆಲ್ಲ ಕೆಲವು ಇಂಟರ್ವ್ಯೂಗಳು, ಅದನ್ನೆಲ್ಲ ಸುಮ್ಮನೆ ಸೇರಿಸ್ಬಿಟ್ಟು ಒಂದು ಸಂಕಲನ ಮಾಡಿಬಿಟ್ರಿ. ಹೌದು, ಹೂ ಮನಸ್ಸಿನ ಹೋರಾಟಗಾರ ಮತ್ತು ಇತರ ಲೇಖನಗಳು ಅಂತ 2011ರಲ್ಲಿ ಅದನ್ನ ಪ್ರಕಟ ಕೂಡ ಮಾಡಿಸಿದ್ರಿ. ಇನ್ನೊಂದಿಷ್ಟು ಸಂಪಾದಿತ ಕೃತಿಗಳು ಕೂಡ ತಮ್ಮ ಮಡ್ಲಲ್ಲಿದೆ. ಅದು ನಾನು ಸಹ ಸಂಪಾದಕಿಯಾಗಿ ಕೆಲಸ ಮಾಡಿದ್ದು GSS ಅವರ ಅಭಿನಂದನಾ ಗ್ರಂಥಕ್ಕೆ. ಆಮೇಲೆ ಸುವರ್ಣ ಕಾವ್ಯ ಅಂತೇಳಿ ಒಂದು, ನನಗೆ ಅದೊಂದು ತುಂಬ ಇಷ್ಟ ಆಯಿತು. ಒಂದು 10,000 ಕವನ ಸಂಕಲನಗಳನ್ನು ನಾನು ನೋಡಿ, ಆಮೇಲೆ ಒಂದು 400 ಕವಿತೆಗಳನ್ನು ಆರಿಸೋ ಒಂದು ಕನ್ನಡ ಸಂಸ್ಕೃತಿ ಇಲಾಖೆದ ಒಂದು ಇತ್ತು ಪ್ರಾಜೆಕ್ಟು. ಅದು ನನಗೆ ತುಂಬ ಖುಷಿ ಕೊಡ್ತು. ಹಣತೆ, ಸುವರ್ಣ ಕಾವ್ಯ, ಇರುವಂತಿಗೆ ವೈದೇಹಿ ಬಗ್ಗೆ ನಾವು ಮಾಡಿದ್ದು. ಅವರು ಕನ್ನಡದ ಒಂದು ಅಪ್ರತಿಮ ಲೇಖಕಿ ವೈದೇಹಿ. ಅವ್ರ ಬಗ್ಗೆ ಅವರ ಕಾಲಭಾಗದಷ್ಟು ನಾವು ಬರ್ದಿಲ್ಲ. ನಮ್ಮನ್ನು ಬೇರೆ ಲೇಖಕಿಯರು ಬೆಳೆಸಿರ್ತಾರೆ, ಎಲ್ಲರ ಬಗ್ಗೆನೂ ನಾವು ಮಾಡೋಕ್ಕಾಗಲ್ಲ. ಹಾಗಾಗಿ ನನ್ನ ಪ್ರಪಂಚವನ್ನು ಅವರು ವಿಸ್ತರಿಸಿದ್ದಾರೆ ಅಂತ ನನಗನ್ನಿಸಿತ್ತು. ಹಾಗಾಗಿ ಅವ್ರ ಬಗ್ಗೆ ನಾನು ನನ್ನ ಗೆಳತಿಯರ ಜೊತೆ ಸೇರಿಕೊಂಡು ಒಂದು ತುಂಬ ಚೆನ್ನಾಗಿ ಬಂತದ್ದು ಇರುವಂತಿಗೆ ಅಂತ. ಒಂದು 700 ಪುಟ, 722 ಪುಟನೂ ಬಂತದ್ದು. ಆಮೇಲೆ ಕೊಂಕಣಿಯ ಸಾರಸ್ವತ ಲೋಕದಿಂದ ಕನ್ನಡ ಸಾರಸ್ವತ ಲೋಕಕ್ಕೆ ಬಂದಂಥ ತಮಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಗೌರವ ಪ್ರಶಸ್ತಿ 2014ರಲ್ಲಿ ಸಿಕ್ಕಿತ್ತು. ಅದರ ಅನುಭವ ಏನಿತ್ತು? ಅದು ನನಗೆ ಮೊದಲು ಸಾಹಿತ್ಯ ಅಕಾಡೆಮಿ ಬಹುಮಾನ ಬಂದಿತ್ತು. ಆಮೇಲೆ ಬೇರೆ ಕವಿಗಳ ಹೆಸರಿನಲ್ಲಿರೋ ಬಹುಮಾನಗಳೆಲ್ಲ ಬಂದಿದೆ. ಪೂತಿನ ಇರ್ಬೋದು, ಮಾಸ್ತಿ ಇರ್ಬೋದು, ಮಧುರ ಹೌದು, DS ಕರ್ಕಿ ಇದೆ, ಎಲ್ಲ ಕವಿಗಳ ಹೆಸರು. ಅಂದ್ರೆ ಒಂದ್ ರೀತಿಯಲ್ಲಿ ನಮ್ಮ ಕನ್ನಡ ಸಾರಸ್ವತ ಲೋಕದ ಕವಿಗಳ ಹೆಸರಿನಲ್ಲಿ ಏನೇನ್ ಪ್ರಶಸ್ತಿ ಇದೆಯೋ ಆ ಎಲ್ಲ ಪ್ರಶಸ್ತಿನೂ ಹಿರಿಯರ ಆಶೀರ್ವಾದ ನನ್ನ ಮೇಲಿದೆ ಅಂತ ಅನ್ಕೊಂಡು. ಯಾಕಂದ್ರೆ ನಾನು ಕಾವ್ಯವನ್ನೇ ಫುಲ್ 100ಕ್ಕೆ 100% ನಂಬ್ಕೊಂಡವಳು. ಆ ಹಿರಿಯರ ಆಶೀರ್ವಾದ, ಆ ಪ್ರಶಸ್ತಿಗಳೇ ನನಗೆ ದೊಡ್ಡದು. ಇದು ಬಂತು ನನಗೆ ಆ್ಯಕ್ಚುಲಿ ಚಿಕ್ಕ ವಯಸ್ಸಿನಲ್ಲೇ ಬಂದಿದೆ. ನನಗಿಂತ ಹಿರಿಯರು ತುಂಬ ಜನ ಇದ್ದಾರೆ, ತುಂಬ ಕವಿಯತ್ರಿ ಇರ್ತಾರೆ, ಆಮೇಲೆ ಕವಿಗಳು ಇದ್ದಾರೆ. ಅದು ನಾನು ಕೇಳಿದೆ ಅವ್ರಿಗೆ. ನಾನು ಫಸ್ಟ್ ಅವರು ನಂಗೆ ಹೇಳಿದಾಗ ನನಗಿಂತ ಹಿರಿಯರಿದ್ದಾರೆ ಅಂತ ಹೇಳಿದ್ದಕ್ಕೆ, ಇಲ್ಲ ಎಲ್ಲರೂ ನಿಮ್ಮನ್ನು ಆಯ್ಕೆ ಮಾಡಿದ್ದಾರೆ, ನೀವು ತಗೊಳ್ಳಿ ಅಂತ ಅಂದರು. ನಾನು ಅದನ್ನು ತಗೊಂಡೆ. ಆದರೆ ಹಿರಿಯರು ಅನೇಕ ಜನಕ್ಕೆ ಅದು ಸಿಗಬೇಕಿತ್ತು ಅಂತ ನನಗೆ ಈಗಲೂ ಅನಿಸುತ್ತೆ. ನಾನು ಏನು ಮಾಡಲಿ, ಅವ್ರು ಹಂಗಂದರು, ನಿಮಗೆ ನಾವು ಸೆಲೆಕ್ಟ್ ಮಾಡಿದ್ದೀವಿ. ನಾನು ಯಾವುದನ್ನು ನಿರಾಕರಿಸ್ದವಳಲ್ಲ. ನನಗೆ ಫಸ್ಟ್ ಬಹುಮಾನ ಬಂದಿದ್ದು ಒಂದು ಚಿತ್ರ ಬರೆದಿದ್ದಕ್ಕೆ, ಒಂದು ಸಣ್ಣದು ಒಂದು ವಾಟರ್ ಬ್ಯಾಗ್ ನನಗೆ ಕೊಟ್ಟಿದ್ರು. ಅವತ್ತಿಂದನೂ ನನಗೆ ಅದು 50 ರೂಪಾಯಿ ಇರ್ಬೋದು, 500 ರೂಪಾಯಿ ಇರ್ಬೋದು, 5,000 ರೂಪಾಯಿ ಇರ್ಬೋದು, 50,000 ರೂಪಾಯಿ ಇರ್ಬೋದು, ನಾನು ಯಾವುದನ್ನು ಒಂಥರ ತಿರಸ್ಕಾರ ಮಾಡಿಲ್ಲ ಅಥವಾ ಅದನ್ನು ತಲೆ ಮೇಲೆ ಹೊತ್ಕೊಂಡು ನಾನು ತಿರುಗಾಡಿಲ್ಲ. ಇವತ್ತಿಗೂ ನಾನು ಅದೇ ಹೇಳ್ತೀನಿ. ಕೆಲವು ಸತಿ ನನಗೆ ಅದು ತಗೊಳಕ್ಕೆ ಇಷ್ಟ ಆಗೋದಿಲ್ಲ, ಆದರೆ ನಾನು ಅದನ್ನು ತಿರಸ್ಕಾರ ಮಾಡಬಾರ್ದು ಅಂತ ನನ್ನ ಮನಸ್ಸಿನಲ್ಲಿ ಒಂದಿದೆ. ಅನೇಕ ಯುವ ಕವಿಗಳು ನನ್ನ ಸಂಪರ್ಕದಲ್ಲಿ ಇದ್ದಾರೆ. ಅವರು ಏನು ಕವಿತೆ ಕಳಿಸಿದ್ರು ನಾನು ಅದು ವಾಟ್ಸಪ್ಪಲ್ಲಿ ಕಳಿಸಿರ್ಬೋದು, PDF ಕಳಿಸಿರ್ಬೋದು, ನಾನು ಎಲ್ಲದನ್ನು ಪ್ರೀತಿಯಿಂದ ನಾನು ಓದ್ತೀನಿ. ಆದರೆ ಅವ್ರಿಗೊಂದು ಹೇಳ್ತಿರ್ತೀನಿ, ನಾನು ಮುನ್ನುಡಿ ಬೆನ್ನುಡಿ ಎಲ್ಲ ಬರೆಯೋದಿಲ್ಲ. ಅದು ಒಂದು ಚೌಕಟ್ಟು ಹಾಕ್ದಂಗೆ ಆಗುತ್ತೆ. ಜನ ಬೇರೆಯವರು ನನ್ನ ಕನ್ನಡಕದಿಂದ ನೋಡಬಾರ್ದು, ಅದನ್ನು ಅವರೇ ಕಣ್ಣುಗಳಿಂದ ನೋಡಬೇಕು. ಯಾಕಂದರೆ ನನಗೇನೋ ಒಂದು ಇಷ್ಟ ಆಗಿರುತ್ತೆ, ನಾನೇನೋ ಒಂದು ಕಾಮೆಂಟ್ ಮಾಡ್ತೀನಿ, ಆದರೆ ಅವರಿಗೆ ಬೇರೆ ಇಷ್ಟ ಆಗ್ಬೋದು. ಅಂಥೇಳಿ ನಾನು ಅದನ್ನು ತುಂಬ ಜನಕ್ಕೆ ನಾನು ಅವಾಯ್ಡ್ ಮಾಡ್ತೀನಿ, ಮುನ್ನುಡಿ ಬೆನ್ನುಡಿ. ಆದರೆ ನನ್ನ ಪ್ರತಿಕ್ರಿಯೆಯನ್ನು ಅವರಿಗೆ ಬರೆದು ನಾನು ಖಂಡಿತ ಕೊಡ್ತೀನಿ. ಎಲ್ಲ ಪದ್ಯಗಳನ್ನು ಓದ್ಬಿಟ್ಟು
ಅವರಿಗೆ ನನ್ನ ಪ್ರತಿಕ್ರಿಯೆ ಕೊಡಿ. ಕೆಲವರು ಅದನ್ನು ಬಳಸ್ಕೊಂಡಿದ್ದಾರೆ, ಅದನ್ನ ನಂಗೇನು ಬೇಜಾರಿಲ್ಲ, ನಾನು ಹೇಳ್ತೀನಿ ಹಿಂದ್ಗಡೆ ಒಂದು ಪ್ರತಿಕ್ರಿಯೆ ಅಂತ ಹಾಕ್ಕೊಳ್ಳಿ, ಏನು ತೊಂದರೆ ಇಲ್ಲ ಅಂತ ಹೇಳ್ತೀನಿ. ಆದರೆ ನಾನು ಮುನ್ನುಡಿ ಮತ್ತು ಬೆನ್ನುಡಿ ಈ ಥರ ಬರೆಯೋಕ್ಕೆ ನಾನು ಇಷ್ಟಪಡೋದೇ ಇಲ್ಲ. ಅದನ್ನು ನಾನು ಅನೇಕ ಯುವ ಕವಿಗಳಿಗೆ ಪಾಪ ಅದನ್ನು ಹೇಳಿ ಬೇಜಾರು ಮಾಡಿದ್ದೀನಿ. ಆದರೆ ನಾನು ಅವರೆಲ್ಲ ಪದ್ಯಗಳನ್ನು ಮತ್ತು ಒಂದು ಪೇಪರಲ್ಲಿ ಒಂದು ಸಣ್ಣ ಪದ್ಯ ಏನಾದರೂ ಬಂದರು ಅಥವಾ ಫೇಸ್ಬುಕ್ಕಲ್ಲಿ ಒಂದು ಸಣ್ಣ ಪದ್ಯ ಬರೆದ್ರು, ನಾನು ಯಾರೇ ಬರೆದಿರಲಿ ಅದನ್ನು ನಾನು ತುಂಬ ಪ್ರೀತಿಯಿಂದ ಓದ್ತೀನಿ. ಬೆಳಗ್ಗೆಯಿಂದ ಸಂಜೆ ತನಕ ನಾನು ಅದರಲ್ಲೇ ಇರ್ತೀನಿ. ಅದೊಂದೇ ನನಗೆ ಆಸರೆ ಅಂತ ನಾನು ಅನ್ಕೊಂಡಿದ್ದೆ. ಆಮೇಲೆ ಒಂದು ಸವಿತಾ ನಾಗಭೂಷಣ್ ಅವರೇ, ಸಾಮಾನ್ಯವಾಗಿ ನಮಗೆ ಶಿವಮೊಗ್ಗ ಅಂತ ಅಂದ ಕೂಡ್ಲೇನೆ ಕುವೆಂಪು ನೆನಪಾಗಿ ಆಗ್ತಾರೆ. ಹೌದು, ತಾವು ಕೂಡ ಕುವೆಂಪು ಅವರಿಂದ ಆಕರ್ಷಿತರಾಗಿದ್ರಿ. ನನಗೆ ಬಾಲ್ಯದಲ್ಲಿ ನಮಗೆ ಹೈಸ್ಕೂಲಲ್ಲಿ ಜಯಭಾರತ ಜನನಿಯ ತನುಜಾತೆ ಅದು ಇದಾಗಿತ್ತು, ಪ್ರಾರ್ಥನೆ ಆಗಿತ್ತು. ಆವಾಗಲೇ ನನಗೆ ಜಯ ಸುಂದರ ನದಿ ವನಗಳ ನಾಡೆ ಅಂದ ತಕ್ಷಣ ನನಗೆ ನನ್ನ ಊರಿನ ತುಂಗಾ ನದಿ, ಕಾಡು, ಬೆಟ್ಟ, ಗುಡ್ಡ ಎಲ್ಲ ನೆನಪು ಬರ್ತಿತ್ತು. ನನಗೆ 8ನೇ ಕ್ಲಾಸಲ್ಲಿ ಅವ್ರದ್ದು ನನ್ನ ಮನೆಯನ್ನು ಒಂದು ಕವನ ಸಂಕಲನ ನನಗೆ ಹಾಡು ಹೇಳಿದ್ದಕ್ಕೆ ಪ್ರೈಸಾಗಿ ಬಂದಿತ್ತು. ಆಮೇಲೆ ಕಮಲಾ ನೆಹರು ಕಾಲೇಜಲ್ಲಿ 9ನೇ ಕ್ಲಾಸಲ್ಲಿ ನಮ್ಮನ್ನೆಲ್ಲ ಕರ್ಕೊಂಡು ಹೋಗಿದ್ರು. ನಾನು ಕುವೆಂಪು ಅವ್ರನ್ನ ನೋಡಿದ್ದೆ. ಅವಾಗ ಅವರೊಂದು ಹೇಳಿದರು, ಕವಿತೆ ಎಂದರೆ ಚಿತ್ರ ಮೂಡಿದ ಹಾಗೆ ಇರಬೇಕು ಅಂತ ಹೇಳಿ. ಅದೆಲ್ಲ ನನ್ನ ಮನಸ್ಸಿನಲ್ಲಿ ನಿಜವಾಗ್ಲೂ ಕವಿ ಅಂದರೆ ಹೀಗ ಅಂತ ಫಸ್ಟ್ ನನಗೆ ಅಷ್ಟೋ ತನಕ ನಾನು ಕಲೆಕ್ಷನ್ನೇ ನೋಡಿರಲಿಲ್ಲ. ನನ್ನ ಮನೆ ಕೈಗೆ ಬಂದಾಗಲೇ ನಾನು ಕವಿತೆಗೂ ಒಂದು ಈ ಥರ ಇರುತ್ತಾ ಅಂತ 8ನೇ ಕ್ಲಾಸಲ್ಲಿ ಅದು ನನ್ನ ಕೈಗೆ ಬಂದಿದ್ದು. ಆವಾಗಲೇ ನಾನು ಅವರನ್ನು ನೋಡಿದ್ದು. ಆಮೇಲೆ PUCಲಿ ರಕ್ತಾಕ್ಷಿ ನಾಟಕವನ್ನು ಒಬ್ಬರು ಮಾಡಿದರು. ಅವಾಗ ಭಾರಿ ಫೇಮಸ್ ಅದು. ಅದು ಒಂಥರ ಅಂದರೆ ಅವ್ರಿಗಿದ್ದ ಗೌರವ, ಆಮೇಲೆ ಅವರ ಮಾತು ಎಲ್ಲ ನೋಡಿಬಿಟ್ಟು, ಮತ್ತು ಎಲ್ಲ ಕಡೆ ಕುವೆಂಪು ಅಂತ ಇದ್ರು. ನಮ್ಮ ಜಿಲ್ಲೆಯವರಲ್ವ ಅವರು. ಹಾಗಾಗಿ ಕವಿ ಅಂದರೆ ಒಂದು ದೊಡ್ಡ ನಾವು. ಆದರೆ ಈಗ ಬಿಡಿ, ಈಗ ಸಾಹಿತ್ಯಕ್ಕೆ ಬೆಲೆ ಹೋಗಿಲ್ಲ, ಸಾಹಿತಿಗಳಿಗೆ ಹೋಗಿದೆ. ಆಮೇಲೆ ಒಂದಾಗುತ್ತೆ, ಸಾಮಾನ್ಯವಾಗಿ ಕವಿತೆ ಅಂತಂದ್ರೆ ನಾವು ಹಿಂದಿನ ಕಾಲದಲ್ಲಿ ತಗೊಂಡ್ರೆ ಕವನ ಹಲವಾರು ಘಟ್ಟಗಳನ್ನು ಪಡ್ಕೊಳ್ತು. ಆ ವಿವಿಧ ಘಟ್ಟಗಳಲ್ಲಿ ತಾವು ನವೋದಯದಿಂದ ಪ್ರೇರಿತರಾದಂಥವು. ನವೋದಯ ಕವಿತೆಗಳನ್ನೇ ಜಾಸ್ತಿ ಇಷ್ಟಪಟ್ಟಿದ್ದು. ಯಾಕೆ ಅಂದ್ರೆ ಅವು ಭಾವಗೀತೆಗಳಿಗೆ ಆಕಾಶವಾಣಿಯಲ್ಲಿ ಬಿತ್ತರಗೊಳ್ತಿದ್ವು. ದಿವಸ ಒಂದು 3-4 ಭಾವಗೀತೆ ಕೇಳ್ತಿದ್ವಿ. ಬೆಳಗ್ಗೆ ಗೀತಾರಾಧನಾ ಇರ್ತಿತ್ತು, ಆಮೇಲೆ ಭಾವಗೀತೆಗಳು ಬರ್ತಿತ್ತು, ಆಮೇಲೆ ಮಧ್ಯಾಹ್ನ 1 ಗಂಟೆಗೆ 2 ಹಾಡು ಬರ್ತಿತ್ತು. ನಮಗೆ ಕಾವ್ಯ ಅಂದರೆ ಅದೇ ಆಗಿತ್ತು ನಮಗೆ. ಆಮೇಲೆ ನವ್ಯ ಕವಿತೆಗಳು ಬರ್ತಿದ್ವು. ಅದು ನಿಜವಾಗ್ಲೂ ನನಗೆ ಅರ್ಥ ಆಗ್ತಿರ್ಲಿಲ್ಲ. ತದರ ನಂತರ ಬಂಡಾಯ ಕವಿತೆಗಳು ಆ ಟೈಮಲ್ಲಿ ಮಹಿಳೆಯರು ಬರೆಯೋಕ್ಕೆ ಶುರು ಮಾಡಿದ್ರು. ಆ ಬಂಡಾಯ ಕವಿತೆಗಳು ಎಲ್ಲ ಸ್ವಲ್ಪ ಸರಳವಾಗಿ ಇರ್ತಿದ್ವು, ನೋವಿದಷ್ಟು ಒಂದು ಸಂಕೀರ್ಣವಾಗಿ ಇರ್ತಿರ್ಲಿಲ್ಲ. ಅದು ಬೇರೆಯವರ ಒಬ್ಬ ನೆರವು ಬೇಕು, ಇದನ್ನ ನಾನೇ ಅರ್ಥ ಮಾಡ್ಕೋಬಹುದಾಗಿ. ನಾನೇನಿದ್ರು ಪುರಂದರದಾಸರು, ಕನಕದಾಸರು, ಆಮೇಲೆ ವಚನಕಾರರು, ಇದೇ ನನಗೆ ಜಾಸ್ತಿ. ತತ್ವ ಪದಗಳು ಅವೆಲ್ಲ ರೇಡಿಯೋದಲ್ಲಿ ಬರ್ತಿತ್ತು, ಹಳೆ ಚಿತ್ರಗೀತೆಗಳು, ಹಳೆ ಹಿಂದಿ ನನ್ನ ಮಟ್ಟಿಗೆ ನನ್ನ ಕಾವ್ಯ ಪ್ರಪಂಚ ಅದೇ ಆಗಿತ್ತು. ನವ್ಯ ನನಗೆ ಅದು ಕಷ್ಟ ಆಗ್ತಿತ್ತು. ನಾನು ತೀರಾ ಇತ್ತೀಚೆಗೆ ನಾನು ಹಳೆದನ್ನೆಲ್ಲ ಅದನ್ನು ವಿಶ್ಲೇಷಣೆ ಮಾಡಿದಾರಲ್ಲ, ಅದನ್ನು ಓದಿ ನಾನು ಅದರ ಸ್ವಾರಸ್ಯವನ್ನು ಈಗೀಗ ತಿಳ್ಕೊತಾ ಇದ್ದೀನಿ. ಹೌದು, ಹಿಂಗೆ ಅರ್ಥ ಇರುತ್ತೆ. ಅಂದರೆ ನಾವು ಎಲ್ಲ ಸುಲಿದ ಬಾಳೆ ಹಣ್ಣು ಹಂಗಿರ್ಬೇಕು ಅಂತ ಯೋಚನೆ ಮಾಡ್ತೀವಿ. ನಾನು ಬರೆಯೋದು ಅದೇ ರೀತಿ. ತುಂಬ ಜನ ಹೇಳಿದ, ಅಯ್ಯೋ ನಿಮ್ದು ತುಂಬ ಮಕ್ಕಳ ಪದ್ಯ ಥರ ಇರುತ್ತೆ ಅಂತಲೂ ಹೇಳಿದವರು ಇದ್ದಾರೆ. ಆದರೆ ನಾನು ಕಾವ್ಯಕ್ಕೆ ಅದೇನು ಅರ್ಥ ಇದೆ ಅಂತಲ್ಲ, ಕಾವ್ಯನೇ ಒಂದು ಭಾಷೆ, ಅದೇ ಒಂದು ಲ್ಯಾಂಗ್ವೇಜು. ಹಾಗಾಗಿ ಅದರಲ್ಲಿ ಬರಿತೀವಿ, ಬರೀತೀವಿ ಅಂತಲ್ಲ. ಈಗ ನಾವು ಆಫ್ರಿಕನ್ ಕವಿತೆ ಓದ್ತೀವಿ, ಯುರೋಪಿಯನ್ ಕವಿತೆ ಓದ್ತೀವಿ. ಈಗ ತೀರಾ ನಾವು ಬರ್ದಂಗೆ ಅವ್ರು ಬರೆದಿದ್ದಾರೆ, ಅವ್ರು ಬರ್ದಂಗೆ ನಾವು ಬರೆದಿದ್ದಾರೆ ಅಂತ ನಮ್ಗೆ ಅನಿಸುತ್ತೆ. ಕಾವ್ಯದ್ದೇ ಒಂದು ಭಾಷೆ ಇರುತ್ತೆ, ಅದು ಹೃದಯದ ಭಾಷೆ ಅದು. ಹಾಗಾಗಿ ನಾನು ನವ್ಯ ಕವಿತೆಯಿಂದ ಜಾಸ್ತಿ ಇನ್ಫ್ಲೂಯೆನ್ಸ್ ಆಗಲಿಲ್ಲ. ಆದರೆ ನಾನು ಅದನ್ನು ಪಡ್ಕೊಂಡಿದ್ದೀನಿ, ನವ್ಯ ಕಥೆಗಾರರು ಮತ್ತು ವಿಮರ್ಶೆಯಿಂದ ಜಾಸ್ತಿ ಪಡ್ಕೊಂಡಿದ್ದೀನಿ ಅನಿಸುತ್ತೆ. ಹಾಗೇನೆ ನಮ್ಮ ಶಿವಮೊಗ್ಗ ಅಂತಂದು ಕೂಡಲೇ ನಮಗೆಲ್ಲ ಸಾಹಿತ್ಯ ಪ್ರಪಂಚವನ್ನು ಕಟ್ಟಿಕೊಡುವಂಥದ್ದು ಕರ್ನಾಟಕ ಸಂಘ. ಇದು ಈಗ ಶತಮಾನದ ಹೊಸ್ತಿಲಲ್ಲಿ ಇರುವಂಥದ್ದು. ಕರ್ನಾಟಕ ಸಂಘಕ್ಕೂ ತಮಗೂ ಬಹಳ ಆತ್ಮೀಯ ನಂಟಿದೆ. ಅದರ ಬಗ್ಗೆ ಒಂದಿಷ್ಟು ಹೇಳಬೇಕು ಸವಿತಾ ನಾಗಭೂಷಣ್ ಅವರೇ. ಪ್ರಥಮ ಬಹುಮಾನ ಪಡೆದಿದ್ದು ಕರ್ನಾಟಕ ಸಂಘದಲ್ಲೇ. ಅದೇ ಹೇಳಿದ್ನಲ್ಲ, 5 ವರ್ಷ ಒಂದು ಚಿತ್ರ ಬರೆದಿದ್ದೆ, ಅಲ್ಲಿ ಒಂದು ವಾಟರ್ ಬ್ಯಾಗ್ ಕೊಟ್ಟಿದ್ದರು.
ಆ ಸ್ಟೇಜ್ ಮೇಲೆ ಹೋಗಿ ನಾನು ತಗೊಂಡಿದ್ದು. ಆಮೇಲೂ ನಾನು ಅನೇಕ ಸಾಹಿತಿಗಳನ್ನು ಅಲ್ಲಿ ನೋಡಿದ್ದೀನಿ. KS ಇರ್ಬೋದು, ಪೂತಿನ ಇರ್ಬೋದು, ತೇಜಸ್ವಿ ಇರ್ಬೋದು, ಲಂಕೇಶ್ ಇರ್ಬೋದು, ಸುಬ್ಬಣ್ಣ ಇರ್ಬೋದು, ಅನಂತಮೂರ್ತಿ ಇರ್ಬೋದು, ಕಣವಿ ಇರ್ಬೋದು, GSS ಇರ್ಬೋದು, ನಿಜಾರ್ ಅಹಮದ್ ಇರ್ಬೋದು, ತುಂಬ ಜನ ಅಲ್ಲಿ ಕರೆಸ್ತಾ ಇದ್ದರು. ಇವರೆಲ್ಲ ನನಗೆ ಪ್ರೇರಣೆನೇ ನನಗವರು. ಅವರ ಕವಿತೆಗಳನ್ನು ಕೇಳಿರೋದು, ಅವರ ಮಾತುಗಳನ್ನು ಕೇಳಿರೋದು. ಆಮೇಲೆ ಅಲ್ಲಿ MK ಇಂದಿರಾ ಪ್ರಶಸ್ತಿಯನ್ನು ಕರ್ನಾಟಕ ಸಂಘದವರು ಕೊಟ್ಟಿದ್ದರು. ಆಮೇಲೆ ಅನೇಕ ಕಾರ್ಯಕ್ರಮಗಳಲ್ಲಿ ನಾನು ಅವರ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೀನಿ. ಈಗ ಹಲವಾರು ವೇದಿಕೆ ಇರ್ಬೋದು, ಆದರೆ ನಾನು ಬೆಳೀತಿದ್ದ ಕಾಲದಲ್ಲಿ ನಮಗಿದ್ದಿದ್ದು ಕರ್ನಾಟಕ ಸಂಘ ಒಂದೇ. ಸಾಮಾನ್ಯವಾಗಿ ಕೇಳೋವಂಥದ್ದು ಒಂದು ಇದ್ದೇ ಇರುತ್ತೆ, ನೀವೇಕೆ ಬರೆಯುತ್ತೀರಿ ಅಂತ. ಈಗ ನನ್ನ ಪ್ರಶ್ನೆನೂ ಅದೇ, ನೀವೇಕೆ ಬರೆಯುತ್ತೀರಿ? ಅದು ಬಹುಶಃ ಈಗ ನೋಡಿ, ಜಗತ್ತಿನಲ್ಲಿ ನಾನಾ ನಡೀತಿದೆ. ಸಂಗೀತ ಇದೆ, ಸಾಹಿತ್ಯ ಇದೆ, ಚಿತ್ರಕಲೆ ಇದೆ, ಮತ್ತು ಬೇರೆ ವ್ಯಾಪಾರ ಇದೆ, ಕ್ರಿಮಿನಲ್ ಆ್ಯಕ್ಟಿವಿಟಿನೂ ಇದೆ. ಜಗತ್ತು ತುಂಬ ಅಸಂಖ್ಯ ಇದರಿಂದ ನಡೀತಾ ಇರುತ್ತೆ. ಈ ಕಾವ್ಯ ಅನ್ನೋದು ಒಂದು ಸಣ್ಣ ಗುಂಪಿನ ಚಟುವಟಿಕೆ ಅಷ್ಟೇ. ಇದು ಒಂದು ಲೋಕಕ್ಕೆ ನಾನು ಈ ಲೋಕದ ಜೀವಿಯಾಗಿ ನೀಡಿರೋ ಒಂದು ಪ್ರತಿಕ್ರಿಯೆ ಅಂತ ಅಷ್ಟೇ ನಾನು ತಿಳ್ಕೊಳ್ಳೋ ಅಂಥದ್ದು. ಈ ಜಗತ್ತಿನಲ್ಲಿ ನಾನು ಬದುಕಿದ್ದೀನಿ, ಅದು ಏನೋ ಸುತ್ತಮುತ್ತ ನಡೀತಾ ಇರುತ್ತೆ. ನನ್ನ ಮನಸ್ಸಿಗೆ ಏನೋ ಒಂದು ಹೊಳೆಯುತ್ತೆ, ಹೊರಗಿಂದು ಒಳಗೆ ಬರುತ್ತೆ, ಒಳಗಿಂದು ಹೊರಗೆ ಹೋಗುತ್ತೆ. ಅದೊಂದು ಸಣ್ಣ ವಿನಿಮಯ, ಒಂದು ಪ್ರತಿಕ್ರಿಯೆ. ನಿಮ್ಮ ಅನುಭವ ಅಭಿವ್ಯಕ್ತಿಗಳನ್ನು ಹೊರಸೂಸುವುದಕ್ಕೆ ತಾವು ಬರೀತೀರಿ. ಹೌದು. ಹಾಗಿದ್ರೆ ಈಗ ಆರಂಭದಲ್ಲಿ ಹೇಳ್ತಾ ಇರುವಾಗ ನಾವು ಮಾತನಾಡಬೇಕಿದ್ರೆ, ಜಾತ್ರೆಯಲ್ಲಿ ಶಿವ ಇದು ನಿಮಗಿಷ್ಟವಾದ ನಿಮ್ಮ ಕವನ. ಆದರೆ ನಿಮಗಿಷ್ಟವಾದ ನಿಮ್ಮ ಮೇಲೆ ಪ್ರಭಾವ ಬೀರಿದ ಕವನ ಯಾವುದು? ನನಗೆ ಅದು ತುಂಬ ಇದೆ. ನಾನು ಹೇಳಿದ್ನಲ್ಲ, ಅದು ಒಂದು ಅಂತ ಹೇಳೋಕ್ಕಾಗಲ್ಲ. ನಾನೊಂದು ಲಕ್ಷಾಂತರ ಕವಿತೆ ಓದಿರ್ಬೋದು. ತುಂಬ ಜನ ಕನ್ನಡದ ಅಸಂಖ್ಯ ಕವಿಗಳು ನನ್ನ ಮೇಲೆ ಪ್ರಭಾವ ಬೀರಿದ್ದಾರೆ. ಒಂದು ಕವಿತೆ ಅಂತ ನನಗೆ ಹೇಳಲಿಕ್ಕಾಗದೇ ಇಲ್ಲ. ಆದರೆ ಕವಿತೆ ಹೇಳೋದಕ್ಕೆ ಸಾಧ್ಯ ಇಲ್ಲ ಇದ್ರೂ ಕೂಡ ಕೃತಿ ನಿಮ್ಮ ಮೇಲೆ ಬಹಳ ಪ್ರಭಾವ ಬೀರಿದ್ದು ಒಂದು ಎರಡಿದೆ. ಅದು ಒಂದು ಹುಲ್ಲಿನ ಕ್ರಾಂತಿ. ಹೌದು. ಒಂದು ಹುಲ್ಲಿನ ಕ್ರಾಂತಿ, ರಾಮಕೃಷ್ಣ ವಚನವೇದ. ಆಮೇಲೆ ನನಗೆ ತುಂಬ ಮನಸ್ಸಿಗೆ ಇಷ್ಟ ಆಗಿದ್ದು ಒಂದು ಸಣ್ಣದು ಅಂದರೆ, ತನುವಿನೊಳಗೆ ಅನುದಿನವಿದ್ದು ಎನ್ನ ಮನಕ್ಕೆ ಹೇಳದೆ ಹೋದೆ ಹಂಸ ಅಂತ ಒಂದು ತತ್ವಪದ ಇದೆಯಲ್ಲ, ಅದು 2 ಸಾಲ ಇರ್ಬೋದು. ಅದು ಭಾರಿ ನನ್ನನ್ನು ಕಾಡಿದೆ. ನಿಮಗೆ ಕಾಡಿದ ಕವನಗಳು ಇವೆ, ತುಂಬ ಇವೆ. ಕನ್ನಡದಲ್ಲಿ ಏನಿಲ್ಲ ಅಂದ್ರೂ 100 ಒಳ್ಳೆಯ ಕವಿಗಳಿದ್ದಾರೆ. ನನಗಿಂತ ತುಂಬ ಚೆನ್ನಾಗಿ ಬರೆಯೋ 100 ಕವಿಗಳಿದ್ದಾರೆ. ಅವರೆಲ್ಲರ ಪದ್ಯಗಳನ್ನು ನಾನು ಮತ್ತೆ ನಾನು ಓದಿದ್ದೀನಿ. ನನಗೆ ಈಗ ಮತ್ತೆ ಓದಿದ್ದೀರಿ ಅಂತಂದಾಗ, ನಿಮ್ಮ ದೇವರಿಗೆ ಹೋದೆವು ಅಂತ ಒಂದು ಕವನ ಸಂಕಲನ ಇದೆ. ಅದರಲ್ಲಿ ತಾವೇ ಬರೆದಂತಹ ಒಂದು ಕವನ ಕವಿಯ ಬಗ್ಗೆನೇ ಬರೆದು ಬಿಟ್ಟಿದ್ದೀರಿ. ಹೌದು. ಆ ಕವಿಯ ಬಗ್ಗೆ ಏನ್ ಬರೆದಿದ್ದೀರಿ ಅಂತ ನಮ್ಗೆ ಕೇಳೋರಿಗೆ ಹೇಳೋಣ. ನಾನು ಕವಿ ಬಗ್ಗೆನೇ ತುಂಬ ಬರೆದಿದ್ದೀನಿ, ಒಂದು 4-5. ಏಕೆಂದರೆ ನಾವೇನು ಅಂತ ಅನ್ಕೋತಾ ಇರ್ತೀವಲ್ಲ, ಏನು ಅಂತ ನಾವೊಂದು ಅನ್ವೇಷಣೆ ಮಾಡ್ಕೋತಾ ಇರ್ತೀವಿ. ಆತ್ಮಾವಲೋಕನ. ಹೌದು. ಈಗ ಮನುಷ್ಯ ಎಂಥವನೇ ಆಗಲಿ, ದೇವರ ಮುಂದೆ ನಿಂತಾಗ, ಕೈ ಜೋಡಿಸಿ ನಿಂತಾಗ ಯಾವ ಭಾವ ಬರುತ್ತೆ? ಸಮರ್ಪಣಾ ಮನೋಭಾವ ಅಂತ. ಆ ಕವಿತೆ ಅಕ್ಷರದ ಮುಂದೆ ನಮ್ಗೆ ಅದೇ ಭಾವ ಬರುತ್ತೆ ಅಷ್ಟೇ. ಆ ಟೈಮಲ್ಲಿ ಅಷ್ಟೇ ನಾವು ಕವಿಗಳು. ಮಿಕ್ಕಂತೆ ಎಲ್ಲ ರಾಗದ್ವೇಷಗಳು ನಮ್ಮಲ್ಲೂ ಇರ್ತವೆ. ಕೆಲವೊಮ್ಮೆ ಆ ರಾಗದ್ವೇಷಗಳು ಕವನದಲ್ಲೂ ಕಾಣಿಸ್ಕೊಳ್ಳುತ್ತೆ. ಅಯ್ಯೋ, ಅದು ಹಿಂದೆ ಮುಂದೆ ಹೊರಗಿಂದು ಒಳಗಿಂದು ಎಲ್ಲ ಸೇರಿಬಿಟ್ಟು ಕೆಲಸ ಮೇಲೋಗರಾಗೆ ಬರುವಂಥದ್ದು. ನಾವೇನು ಹೊಸದನ್ನೇನು ಉತ್ಪಾದನೆ ಮಾಡೋಕ್ಕಾಗೋದಿಲ್ಲ. ಎಲ್ಲರೂ ಬರೆದಿರೋ ಶಬ್ದಗಳೇ ನಮ್ಮ ಹತ್ರನೂ ಇರೋದು. ನಾವು ಈಗ ಒಬ್ಬ ವ್ಯಕ್ತಿಯಾಗಿ ನಮ್ಮ ಕಣ್ಣುಗಳಿಂದ ನೋಡಲ್ವಾ, ಹಾಗೆ ಆ ಶಬ್ದಗಳನ್ನು ನಾವು ನುಡಿಸ್ತೀವಿ. ನಮಗೊಂದಿಷ್ಟು ಶಬ್ದಗಳು ಕೈ ಸಿಗ್ತವೆ, ನಾವು ನುಡಿಸೋದು. ಪ್ರತಿಯೊಬ್ಬರು ಅವರದೇ ಭಾವನೆಗಳನ್ನು ಶಬ್ದಗಳಲ್ಲಿ ಪೋಣಿಸಿ ಕವನವಾಗಿಯೋ ಕಾವ್ಯವಾಗಿಯೋ ಕಟ್ಟಿಕೊಡುವಂಥ ಕೆಲಸವನ್ನು ತಾವು ಮಾಡ್ತಾ ಹೋಗ್ತೀರಿ ಕವಿಗಳಾಗಿ. ಹಾಗೆಯೇ ತಮಗೆ ಕನ್ನಡದ ಮೇಲೂ ಕೂಡ ಬಹಳ ಒಂದು ಪ್ರೀತಿ. ಅದರಲ್ಲೂ ಕೂಡ ನಾವು ಹೇಳ್ತೀವಿ, ಆರಂಕುಶ ಮಿಟ್ಟಡಂ ನೆನೆವುದೆನ್ನ ಮನಂ ಬನವಾಸಿ ದೇಶಮಂ. ಇದನ್ನ ಆ ಕಾಲದಲ್ಲಿ ಪಂಪ ಹೇಳಿದ. ಆದರೆ ಅದೇ ಒಂದು ಟೋನ್ನಲ್ಲಿ ತಾವು ಕೂಡ ಒಂದು ಕನ್ನಡ ಕವನ ಬರೆದ್ಬಿಟ್ಟಿದ್ದೀರಿ. ಅದು ನನಗೆ ಒಂದು ಅಸ್ಮಿತೆಯನ್ನು ಕೊಟ್ಟಿರೋದೇ ಕನ್ನಡ. ಹಾಗಾಗಿ ನಾನು ಕನ್ನಡಕ್ಕೆ ಯಾವಾಗಲೂ ಸದಾ ಋಣಿ. ಮತ್ತೆ ಹುಟ್ಟುವುದಾದರೆ
ಇದರ ಒಂದು ಭಾವವನ್ನು ನಮ್ಮ ಕೇಳಿಗರಿಗೆ ಹೇಳೋದಿದ್ರೆ. ಅದೇ ಈ ಭಾರತ ಜನನಿಯ ತನುಜಾತೆ ಇದೆಯಲ್ಲ, ಹಾಗೆ ಅಂದರೆ ನಾವು ಭಾರತದಲ್ಲಿ ಇದ್ದರೂ, ಅದು ಕರ್ನಾಟಕದಲ್ಲಿ ಇದ್ದರೂ, ಶಿವಮೊಗ್ಗಲ್ಲಿ ಇರೋದೇ ನನಗೆ ಜಾಸ್ತಿ ಇಂಪಾರ್ಟೆಂಟ್. ದೆಹಲಿನೇ ಶಿವಮೊಗ್ಗಕ್ಕೆ ಬರಬೇಕು ಅಂತ. ಅದೇ ನನಗೆ ಶಿವಮೊಗ್ಗನೇ ನನ್ನ ಮನೆ. ನಿಮ್ಮ ಮನೆ ಮನ ಎರಡೂ ಶಿವಮೊಗ್ಗ. ಆದರೆ ಬೇರೆ ಕಡೆ ಹೋದಾಗ ಅಯ್ಯೋ ನಾನು ಭಾರತೀಯಳು ಅಂತ ಒಂಥರ ಅನಿಸುತ್ತಲ್ಲ. ಬೇರೆ ಬೇರೆ ಪ್ರವಾಸ ಎಲ್ಲ ಹೋದಾಗ ಅಯ್ಯೋ ನಾನು ಇಡೀ ನನ್ನ ದೇಶದಲ್ಲಿ ನಿರ್ಭಿಡೆಯಿಂದ ಓಡಾಡ್ಬೋದು ನಾನು ಅಂತ ಅನಿಸ್ತೈತಿ. ಇದು ನನ್ನ ದೇಶ, ಇದಕ್ಕೇನು ನಾನು ಪಾಸ್ಪೋರ್ಟ್ ತಗೋಬೇಕಾಗಿಲ್ಲ, ಇವರೆಲ್ಲ ನನ್ನ ಜನ ಅಂತ ಅನ್ನಿಸ್ತಾ ಇರುತ್ತಲ್ಲ. ಅದೆಲ್ಲ ಅನಿಸಿ ನನಗೆ ಒಂಥರ ರೀತಿ ಖುಷಿ ಆಗ್ತಿರುತ್ತೆ. ಪ್ರತಿಯೊಂದು ಜಾಗಕ್ಕೆ ಹೋದಾಗಲೂ ಅಯ್ಯೋ ಎಂಥ ಅದ್ಭುತವಾದ ನನ್ನ ದೇಶ ಅಂತ ಅನ್ನಿಸ್ತಿರುತ್ತೆ. ಬಿಡಿ ಕೊಳಕು ಎಲ್ಲದೂ ಇದೆ, ತಳಕು ಬಳಕು ಕೊಳಕು ಎಲ್ಲ ಇದೆ, ಆದರೂ ಒಂಥರ ನನ್ನ ಜನ ಅಂತ, ಜನವೇ ಕೊನೆಗೂ ದೇಶ, ಅದು ನನ್ನ ಜನ ಅಂತ ಅನ್ನಿಸ್ತಿರುತ್ತೆ. ಅಲ್ಲಿ ಹೋಗಿ ಅವರೇನೋ ಒಂದು ತಿಂಡಿ ಮಾಡಿಕೊಡೋ ಅಂಥದ್ದು, ಅವರ ಚಾಯ್ ಅನ್ನೋದು, ಇವೆಲ್ಲ ನನಗೆ ಖುಷಿ ಅನ್ನಿಸ್ತಾ ಇರುತ್ತೆ. ಹಿಮಾಲಯಕ್ಕೆ, ನನಗೆ ಹಿಮಾಲಯದಲ್ಲಿ ನಾನು 2-3 ಸತಿ ಹೋಗಿದ್ದೇನೆ. ಅದು ನನ್ನ ಅಚ್ಚುಮೆಚ್ಚಿನ ತಾಣ. ಅದು ಅಲ್ಲಿ 10 ದಿವಸ ಓಡಾಡಿದೆ ನಾನು. ವ್ಯಾಲಿ ಫ್ಲವರ್ಸು ಅಲ್ಲೆಲ್ಲ ಚಾರಣ ಮಾಡಿದ್ದೇನೆ. ನನಗೆ ನನ್ನ ಜೀವನದ ಅತ್ಯುತ್ತಮ ಗಳಿಗೆಗಳು ನಾನು ಏನು ಹಿಮಾಲಯದಲ್ಲಿ ಚಾರಣ ಮಾಡಿದ್ನೋ ಅದು. ಅಂದರೆ ಅಯ್ಯೋ ನಾನು ಶಿವಮೊಗ್ಗದಲ್ಲಿದ್ದರೂ ಅಲ್ಲಿ ತನಕ ನಾನು ರಾಗಿಗುಡ್ಡ ನನಗೆ ಎಷ್ಟು ಇಂಪಾರ್ಟೆಂಟು ಶಿವಮೊಗ್ಗದಲ್ಲಿ, ಹಿಮಾಲಯನೂ ಅಷ್ಟೇ. ಸ್ವಲ್ಪ ಜಾಸ್ತಿನೂ ಅಲ್ಲ, ಸ್ವಲ್ಪ ಕಡಿಮೆನೂ ಅಲ್ಲ. ನಾನು ಇಡೀ ದೇಶದಲ್ಲಿದ್ದರೂ ಕೂಡ ನನಗೆ ಅಂತಿಮವಾಗಿ ನನಗೆ ಶಿವಮೊಗ್ಗನೇ ನನ್ನ ಮನೆ ಅಂತ ಅನಿಸೋ ಒಂದು ಭಾವದಲ್ಲಿ ನಾನು ಅದನ್ನು. ಶಿವಮೊಗ್ಗದಲ್ಲಿ ಮನೆಯೂ ಇದೆ, ಅದೇ ರೀತಿಯಲ್ಲಿ ಮನಸ್ಸು ಇಲ್ಲೇ ಇದೆ. ಇಷ್ಟೆಲ್ಲ ಮನೆ ಮನಸ್ಸು ಇಟ್ಕೊಂಡಂಥವ್ರಿಗೆ ಈ ಸಾಹಿತ್ಯದ ಪ್ರಕಾರದಲ್ಲಿ ಮುಂದುವರಿಯೋ ಯೋಚನೆ ಯಾವ ರೀತಿ? ನಾನು ಈಗ ನನಗೆ ಏನು ಗೊತ್ತಾ, 40 ವರ್ಷದಿಂದ ಪದ್ಯ ಬರಿತಾ ಇರ್ತೀವಿ. ಅದೊಂದು ಅಭ್ಯಾಸ, ರೂಢಿ ಆಗಿಬಿಟ್ಟಿದೆ. ಎಲ್ಲ ಒಂದು ಕಡೆಯಲ್ಲಿ ತಾವೇ ಬರೆದ ಹಾಗೇನೆ ಸಾಕಪ್ಪ ಅಂತ ಎಲ್ಲ ಒಂದು ಕಡೆಯಲ್ಲಿ ಹೇಳ್ತಿದ್ದೀರಿ. ಅದು ಪ್ರತಿ ಸತಿ ಅನ್ನಿಸ್ತಿರುತ್ತೆ. ಆದರೆ ಮತ್ತೆ ನಾವು ಇರೋ ತನಕನೂ ಬಹುಶಃ ನಾನು ಅನ್ಕೋತಾ ಇರ್ತೀನಿ, ಅಯ್ಯೋ ಇಲ್ಲ ಬರೆಯೋಕ್ಕಾಗಲ್ಲ. ಆದರೆ ಹಾಗಂದುಕೊಂಡ ಮರುಕ್ಷಣದಲ್ಲೇ ನಾನು ಬರಿತಾ ಇರ್ತೀನಿ. ಅದೊಂದು ನನಗೆ ಒಂದು ಇರ್ಲಪ್ಪ ವರ ಅಂತ ಯಾವಾಗಲೂ ನಾನು ಅಂದ್ಕೊಳ್ಳೋದು. ಆದರೆ ನಾವು ಬಯಸಿಬಿಟ್ಟ ತಕ್ಷಣ ಅದಾಗೋದಿಲ್ಲ. ಒದಗಿ ಬರಬೇಕು, ಕವಿತೆ ಕರಿಬೇಕು, ನಾನು ಬರಿಬೇಕು ಅಷ್ಟೇ ವಿನ ನಾನೇ ಬರಿತೀನಿ ಅಂತ ಹೇಳಕ್ ಬರೋದೇ ಇಲ್ಲ. ಕವಿರದೇ ಹಾಗೆ ಹೇಳ್ತಾರೆ, ನಾನು ಬರೀಬೇಕು ಅಂತ ಕೂದ್ರೆ ಬರೆಯೋದಕ್ಕಾಗೋದಿಲ್ಲ, ಅದು ಬಂದಾಗ ನಾನು ಬರೆದಾಗ ಕವಿತೆ ಆಗುತ್ತೆ. ನನಗೆ ಒಲಿಬೇಕು, ನಾನು ಬರಿಬೇಕಷ್ಟೇ, ಅದು ಇರಲಿ ಅಂತ ಪ್ರಾರ್ಥನೆ ಮಾಡ್ಬೋದು. ಈಗ ತಾವು ಕವಯಿತ್ರಿಯಾಗಿ, ಕಾದಂಬರಿಕಾರರಾಗಿ, ಕಥೆಗಾರ್ತಿಯಾಗಿ ಲೇಖನವನ್ನು ಸಂಗ್ರಹ ಮಾಡೋದು, ಅದರಲ್ಲಿ ಕೆಲವೊಮ್ಮೆ ಸಂಪಾದಕತ್ವವನ್ನು ವಹಿಸ್ಕೊಂಡಿದ್ದೀರಿ. ಅಂದರೆ ತಾವು ಸಾಹಿತ್ಯದ ಸುಮಾರು ಎಲ್ಲ ಪ್ರಕಾರಗಳಲ್ಲಿಯೂ ಕೂಡ ದುಡಿದವರಾಗಿರೋದ್ರಿಂದ ಇವತ್ತು ನೀವು ಆಡಿದ ಕೆಲವು ಮಾತುಗಳಿಂದ ಪ್ರೇರಣೆಯನ್ನು ಪಡ್ಕೊಂಡು ಅವರು ಕೂಡ ತಮ್ಮ ಒಂದು ಪ್ರಯತ್ನವನ್ನು ಸಾಹಿತ್ಯ ಕ್ಷೇತ್ರದಲ್ಲಿ ಮುಂದುವರಿಸಲಿ. ಸುದೀರ್ಘವಾಗಿ ತಮ್ಮ ಅನುಭವಗಳನ್ನು ನಮ್ಮ ಆಕಾಶವಾಣಿಯೊಂದಿಗೆ ಹಂಚಿಕೊಂಡಿದ್ದರಿಂದ ಧನ್ಯವಾದ, ನಮಸ್ಕಾರ. ನನಗೂ ಖುಷಿ ಆಯಿತು ಸರ್, ಧನ್ಯವಾದ. ಕಾದಂಬರಿಗಾರ್ತಿ ಕವಯಿತ್ರಿ ಸವಿತಾ ನಾಗಭೂಷಣ್ ಅವರ ಸಾಹಿತ್ಯ ಚಟುವಟಿಕೆ ಕುರಿತು ವಿಶೇಷ ಸಂವಾದ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದವರು ಭದ್ರಾವತಿ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ SR ಭಟ್.